ನಮಸ್ಕಾರಮ್ಮ. ಮುಳಗಾಯಿನ ಮುಳಗಾಯಿ ಪಲ್ಯ ಮಾಡೋಣ ಅಂತ ಹೆಚ್ಚುತ್ತಾ ಇದ್ದೀನಿ. ನಾನು ಒಂದು ಎರಡಿದ್ದ ಕರೆದು ತೋರ್ಸೋಣ ಅಂತ ಮಾಡಿದೆ, ಬಂದನೆ. ಎಷ್ಟು ಚೆನ್ನಾಗದ ನೋಡ್ರಿ. ಇವು ಬದ್ನೆಕಾಯಿನ ಫ್ರಿಜ್ಜಿಗೆ ಇಡಬಾರ್ದು, ಹೊರಗೆ ಇಟ್ಟಿದ್ವಿ, ಅದಕ್ಕೆ ಬಾಡಿದಾವೆ. ಇಲ್ಲಿ ನೋಡ್ರಿ ಒಳಗೆ ಹೆಂಗದ ಬೆಣ್ಣೆ ಇದ್ದಂಗದು. ದೂರ ಇದೆ, ಭಾಳ ಹತ್ರ ಬರಬೇಡ. ಈಗ ಕಡಲೆಕಾಳು ಹಾಕಿ, ಕಡಲೆಕಾಳು ಕುಕ್ಕರ್ನ ಕುದಿಯೋಕೆ ಇಟ್ಟಿನಿ. ಮುಳಗಾಯಿ ಹೋಳಿ, ಮುಳಗಾಯಿ ಒಗ್ಗರಣೆ ಹಾಕಿ, ಕಡಲೆಕಾಳು ಮುಳಗಾಯಿ ಪಲ್ಯ. ನಾವು ಈ ಪಲ್ಯನ ಹಬ್ಬಕ್ಕೆ ಭಾಳ ಮಾಡ್ತೀವಿ. ಹಬ್ಬಕ್ಕೆ ನೆಂಟರುಗಳು ಬಂದ್ರೆ ಸಿಹಿ ಮಾಡಿದ್ರೆ ಇದು ಬೇಕೇ ಬೇಕು. ಗೋಧಿ ಹುಗ್ಗಿ ಮುಳಗಾಯಿ ಪಲ್ಯ, ಆಮೇಲೆ ಹೋಳಿಗೆಗೆ ಮುಳಗಾಯಿ ಪಲ್ಯ ನೆಂಚ್ಕೊಳಕ್ಕೆ. ಪ್ರತಿಯೊಂದಕ್ಕೂ ಈ ಹೋಳ್ಗಾಯಿ, ಎಣ್ಗಾಯಿ ರೊಟ್ಟಿಗೆ ಅಷ್ಟೇ ಮಾಡ್ತೀವಿ. ಈ ಹೋಳ್ಗಾಯಿ ಪ್ರತಿಯೊಂದಕ್ಕೂ ಈ ಹೋಳ್ಗಾಯಿ ಮಾಡ್ತೀವಿ. ಈಗ ಊರಿಗೆ ಹೊಂಟೀವಿ, ಹರಿಯಾರ್ಗೆ ಹೊಂಟೀವಿ. ಅದು ಪಲ್ಯ ಲೇಟ್ ಆಗೈತೆ, ಪಲ್ಯ ಮಾಡ್ಕೊಂಡು ಹೋಗೋಣ ಅಂತ ಮಾತಾಡ್ಕೊಂಡು ಪಲ್ಯ ಮಾಡ್ತಾಯಿದ್ದೀನಿ. ಅಲ್ಲಿ ಹೋಗಿ ಚಪಾತಿ ಮಾಡಿರತ್ತು. ಪಲ್ಯ ಮಾಡ್ಕೊಂಡು ಹೋದ್ರೆ ಮೊಸರು ಇರುತ್ತೆ, ಮಜ್ಜಿಗೆ ಮಾಡಿ ಚಪಾತಿ ಮಾಡಿದರೆ ಸ್ವಲ್ಪ ಪಲ್ಯ ಮೊಸರು ಅದ ಏನಾರು ಊಟ ಮಾಡೋಕ್ಕಾಗುತ್ತೆ. ನಾವೇ 3 ಜನ, ರವಿ, ನಾನು 4 ಜನ, ಪುನಿ ಒಬ್ಬದಾನೆ. ಬರ್ರಿ ನೋಡ್ರಿ, ಇಲ್ಲಿ ಇವತ್ತು ಸೀರೆ ಉಟ್ಕೊಂಡಿದ್ದೆಮ್ಮ. ಬೆಳಿಗ್ಗೆ ತೋಟದ ಕೆಲಸ ಮಾಡಿದ್ದೀವಿ, ಗಾರ್ಡನಿಂಗ್ ಕೆಲಸ. ಆಮೇಲೆ ಎಲ್ಲ ಗಿಡಗಳನ್ನೆಲ್ಲ ಟ್ರಿಮ್ ಮಾಡಿದ್ವಿ, ಕಟ್ ಮಾಡಿ. ಇವತ್ತೆಲ್ಲ ಗಾರ್ಡನಿಂಗ್ ಕೆಲಸ ಆಯ್ತು. ಇನ್ನೊಂದು ಸ್ವಲ್ಪ ಬೀಜಗಳು ಹಾಕವಿದ್ದು ಹಾಕೋಣ ಅಂದರೆ ಪೇಂಟ್ ಆಗಿದ್ದಿಲ್ಲ ಗೋಡಿಗೆ ಪೇಂಟ್ ಆಗಿಲ್ಲ. ಪೇಂಟ್ ಮಾಡೋರಿಗೆ ನಮ್ಮ ಬೀಜ ಎಲ್ಲ ತುಳಿದ್ಬಿಡ್ತಾರೆ, ಅದಕ್ಕೆ ನಾವು ಹಾಕ್ಲಿಲ್ಲ. ಇವತ್ತು ಎಲ್ಲ ತುಳಿದು ಹಾಳು ಮಾಡ್ತಾರೆ, ಹಾಕೋದು ಬೇಡ ಅಂತೇಳಿ ಹಾಕಲಿಲ್ಲ. ಒಂದೊಂದ್ಸರಿ ಇಷ್ಟು ಸಣ್ಣ ಬದನೆಕಾಯಿ ತಗೊಂಡ್ರೆ ಒಂಥರ ಕೈ ಬರ್ತವೆ. ಇಲ್ಲ, ಈ ಸರಿ ಚೆನ್ನಾಗದವು. ಒಂದು ಸ್ವಲ್ಪನೂ ಕೈ ಬರಲಿಲ್ಲ, ಮೊಸರು ಸಾರಿನಾಗೆ ಚೆನ್ನಾಗಿದ್ವು. ಮೊನ್ನೆ ಆನ್ಲೈನ್ ಇದು ಏನವ ಅದು ಲೈವ್ನಲ್ಲಿ ಏನೆಲ್ಲ ಮಾತಾಡಿದೆ ಕಣ ನನ್ನ ಮಕ್ಕಳ. ಎಲ್ಲ ವೇಸ್ಟು. ಏನು ಯಾಕೆ ಬಂದಾತೇನೋ ಬಂದಾಗ್ಬಿಡ್ತು, ವಾಯ್ಸೇ ಬರಲಿಲ್ಲ. ಸುಮ್ಮನೆ ನಾನು ಮಾತಾಡಿದ್ದೆ ವೇಸ್ಟ್. ಅವತ್ತು ಮಾತಾಡಿದ್ದು ಇವತ್ತು ಬರಲ್ಲ, ಇವತ್ತು ಮಾತಾಡಿದ್ದು ಪದ ಇನ್ನೂ ಒಂದು ದಿವಸ ಇರಲ್ಲ. ಅಷ್ಟೊಂದು ಅದಕ್ಕೆ ದೊಡ್ಡವರು ಒಂದು ಪುರಾಣ ಪುಣ್ಯ ಕಥೆಗಳಲ್ಲಿ ಆಗಲಿ, ಹಿರಿಯರಾಗಲಿ ಎಲ್ಲರೂ ಹೇಳೋದು ಮಾತಿಗೆ ಭಾಳ ಮಹತ್ವ ಇದೆ ಅಂತ ಹೇಳೋದು. ಅದಕ್ಕೆ ಗೊತ್ತಾ, ಇದಕ್ಕೆ ಆಡಿದ ಮಾತು ಒಡೆದು ಮುತ್ತು ಮತ್ತೆ ಯಾವತ್ತೂ ಸೇರಲ್ಲ ಅಂತಾರಲ್ಲ, ಸುಳ್ಳಲ್ಲ. ಅವತ್ತು ಬಂದದ್ದು ವಿಷಯ ಇವತ್ತು ಬರಲ್ಲ. ದುಃಖ ಯಾವಾಗೂ ಬರಲ್ಲ ಅಂತಾರಲ್ಲ, ಹಂಗೆ ಖುಷಿನೂ ಅಷ್ಟೇ, ದುಃಖನೂ ಅಷ್ಟೇ. ತಾನಾಗಿ ತಾನು ಬರಲ್ಲ. ಆ ಸಂದರ್ಭ, ಸಂಭ್ರಮ, ಕಷ್ಟ, ಸುಖ ನೋಡಿ ಎಲ್ಲ ಸುಖ ದುಃಖಗಳು ಬರ್ತವೆ. ಆ ಸಂದರ್ಭಕ್ಕೆ ನಮ್ಮ ಅನುಭವದ ಭಂಡಾರದಲ್ಲಿ ಬೇಕಾದಷ್ಟು ಹಳೆ ಕತೆ ಇರ್ತಾವೆ. ಅನುಭವದ ಭಂಡಾರದ ಪುಸ್ತಕ ತೆಗೆದ್ರೆ ಬೇಕಾದಷ್ಟು ಇರ್ತವೆ. ಕೆಲವನ್ನೇ ಹೇಳ್ಬೋದು, ಕೆಲವನ್ನ ಹೇಳೋಕ್ಕಾಗಲ್ಲ. ಕೆಲವೊಂದು ಹೇಳ್ಬೋದು. ಎಲ್ಲರ ಬದುಕಲ್ಲೂ ಅನುಭವದ ಭಂಡಾರ ರಾಶಿ. ಏನಂದ್ಕಂತೀರೋ ಗೊತ್ತಿಲ್ಲ, ನೀವು ಹಂಚ್ಕೊಳ್ಳಲ್ಲ. ನಾನು ಕೆಲವೊಂದು ಹಂಚ್ಕೊಳ್ತೀನಿ, ಕೆಲವೊಂದು ಹಂಚಕ್ಕಾಗಲ್ಲ. ಇದೇ ಬದುಕಿಂದು ಏನಂತಾರಮ್ಮ, ಸರಳ ಸೂತ್ರ. ಏನಂದರೆ, ಈ ಹೃದಯದಲ್ಲಿ ದುಃಖ ಇರುತ್ತೆ, ಕಣ್ಣೀರಾಗಿ ಅರಿಬೇಕಂತಾರೆ. ಎಲ್ಲ ದುಃಖಕ್ಕೂ ಕಣ್ಣೀರು ಅರಿಯಲ್ಲ. ಕೆಲವೊಂದು ದುಃಖಕ್ಕೆ ಕಣ್ಣೀರೂ ಇದು ಕೊಡಲ್ಲ, ಸಮಾಧಾನನ. ಕೆಲವೊಂದು ಸುಖಕ್ಕೆ ನಗುನೂ ಸಮಾಧಾನ ಕೊಡಲ್ಲ. ಹಂಗೆ ಬದುಕಿನಲ್ಲಿ, ಎಲ್ಲರ ಬದುಕಿನಲ್ಲಿ ಏರು ಪೇರು, ಕಷ್ಟ ಸುಖ, ತಗ್ಗು ದಿಬ್ಬ, ಹತ್ತಬೇಕು, ಇಳಿಬೇಕು, ಬೀಳಬೇಕು, ಏಳಬೇಕು, ನಡೀತಿರ್ಬೇಕಷ್ಟೇ. ಈ ಬದುಕಲ್ಲಿ ನಡೀತಾ ಇದ್ರೇ ಬದುಕು ಮುಂದಕ್ಕೆ ಹೋಗುತ್ತೆ. ಇಲ್ಲದ್ರೆ ನಿಂತು ನೀರು ಆಗ್ಬಿಡುತ್ತೆ ಬದುಕು. ನಿಂತು ನೀರು ಆಗಬಾರ್ದು ಅಂದರೆ ದುಃಖನ ನುಂಗಬೇಕು, ಪ್ರೀತಿನ ಹಂಚ್ಕೋಬೇಕು. ಸುಖ, ಪ್ರೀತಿ, ಖುಷಿ ನಿಮ್ಮ ಹತ್ರ ಎಲ್ಲರ ಹತ್ರ ಹಂಚ್ಕೋಬೇಕು. ದುಃಖ ಎಲ್ಲರಿಗೂ ಖುಷಿ ಕೊಡಲ್ಲ, ಎಲ್ಲರಿಗೂ ಅರ್ಥನೂ ಆಗಲ್ಲ. ಅಂದರೆ ದುಃಖ ಅಂದರೆ ಏನಂದರೆ, ನೀವೊಬ್ಬರೇ ಕಷ್ಟದಲ್ಲಿರೋರು, ಸುಖದಲ್ಲಿರೋರು ನೀವೊಬ್ಬರೇ ಈ ಜಗತ್ತಲ್ಲಿ ಸುಖವಾಗಿರೋರಲ್ಲ. ಕಷ್ಟದಲ್ಲಿರೋರು ನೀವೊಬ್ಬರೇ ಈ ಜಗತ್ತಲ್ಲಿ ಕಷ್ಟದಾಗಿರೋರಲ್ಲ. ಕಷ್ಟನೂ ಇದೆ, ಸುಖನೂ ಇದೆ,
ಏರುಪೇರು ತುಂಬ ಇದೆ ಬದುಕನಾಗ. ಎಲ್ಲ ಅನುಸರಿಸ್ಕೊಂಡು ಹೋಗ್ಬೇಕು. ಯಜಮಾನ ಒಳ್ಳೆಯರಿದ್ದರೆ ಹೆಂಡ್ತಿ ಒಳ್ಳೆಯವರು ಇರಲ್ಲ. ಒಳ್ಳೆಯವರು ಅಂದರೆ ತಪ್ಪಾಗಬೇಡ್ರಿ. ಅಂದರೆ ಇಬ್ಬರಿಗೂ ಒಂದು ತಾರತಮ್ಯಗಳು. ಯಜಮಾನ ತಗ್ಗಿ ಬಗ್ಗೆ ನಡೆದ್ರೆ ಮಂತೆನ ಉಳಿಯುತ್ತೆ, ಇಲ್ಲ ಯಜಮಾನಿಯರೇ ತಗ್ಗಿ ಬಗ್ಗೆ ನಡೆದ್ರೆ ಮಂತೆನ ಉಳಿತೈತೆ. ಇಬ್ಬರು ನಾನು ಹೆಚ್ಚು ನೀನು ಹೆಚ್ಚು, ನಾನು ಹೆಚ್ಚು ನಮ್ದ್ರಾಗಂತಾರೆ ನಾಮ ಹೆಚ್ಚು ನೀರು ಹೆಚ್ಚು ಅಂತ ಹೇಳಿದ್ರೆ ನಾಮನ್ನು ಉಳಿಯಲ್ಲ ನೀರನ್ನು ಉಳಿಯಲ್ಲ ಅಂತ ಹೇಳ್ತಾರೆ. ಹಂಗೆ ನಾನು ಹೆಚ್ಚು ನೀನು ಹೆಚ್ಚು ಅಂತ ಹೋದ್ರೆ ಈ ಜೀವನದಾಗೆ ಬರೀ ಕಷ್ಟನೇ ಕಾಣಿಸ್ತದೆ. ಅಡ್ಜಸ್ಟ್ ಮಾಡ್ಕೊಂಡು ಯಾರ್ಯಾರು ಒಬ್ಬರು ಸೋತ್ರೆ ಅವಾಗ ಸೋತಿರ್ತಾರಲ್ಲ ಅವರೇ ಗೆಲ್ತಾರೆ, ಸೋತರೆ ಗೆಲ್ಲೋದು. ಯಾವಾಗಲೂ ಒಂದು ಮಾತು, ಸೋತು ಗೆಲ್ಲು ಅಂತ ಹೇಳೈತೆ, ಸೋತರೆ ಗೆಲ್ಲೋದು. ಹಂಗೆ ಎಲ್ಲರ ಬದುಕಿನಾಗೂ ದುಃಖದ ಹೋಗ್ಕೊಂಡ್ರವ, ಎಲ್ಲರ ಬದುಕಿನಾಗೂ ಕಷ್ಟ ಐತೆ, ಎಲ್ಲರ ಮನೆಯಾಗೂ ವಾದಾಟ ಐತೆ, ಎಲ್ಲರ ಮನೆಯಾಗೂ ಜಗಳ ಐತೆ. ಎಲ್ಲರ ಮಂತ್ಯಂದಾಗೂ ಮಕ್ಕಳು ಒಂದೇ ಥರ ಇಲ್ಲ. ಎಲ್ಲರ ಮಂತ್ಯಂದಾಗೂ ಮಕ್ಕಳು, ಕೆಲವು ಪೋಲಿ ಮಕ್ಕಳು, ಕೆಲವು ಒಳ್ಳೆ ಮಕ್ಕಳು. ಎತ್ತು ತಾಯಿ ಅಂತೂ ಬಿಡೋಕ್ಕಾಗಲ್ಲ. ಕೆಲವ್ರ ಮಕ್ಕಳು ತಾಯಿ ತಂದೆ ತುಂಬ ಚೆನ್ನಾಗಿ ನೋಡ್ತಾರೆ, ಕೆಲವ್ರ ಮಕ್ಕಳು ತಾಯಿ ತಂದೆನ ನಿಷ್ಠೂರವಾಗಿ ನೋಡ್ತಾರೆ, ಕೆಲವ್ರು ತಾಯಿ ತಂದೆ ನೆರಳಲ್ಲೇ, ತಾಯಿ ತಂದೆ ಆಶೀರ್ವಾದದಲ್ಲೇ ಜೀವನ ಕಳೆದು ಹೋಗ್ತಾರೆ, ಕೆಲವ್ರು ತಿರ್ಗನೂ ನೋಡ್ದಂಗೆ ಜೀವನ ಮಾಡ್ತಾರೆ. ಎಲ್ಲರ ಬದುಕಲ್ಲಿ ಎಲ್ಲದೂ ಐತ್ಕೊಂಡ್ರವ, ಎಲ್ಲದನ್ನು ತಗೋಬೇಕು ಅಷ್ಟೇ, ಎಲ್ಲದನ್ನು ಅನುಸರಿಸ್ಕೋಬೇಕು. ಆವಾಗಲೇ ಜೀವನ ನಮಗೆ. ಬರಪ್ಪ ಒಂದೆರಡು ಟೊಮೆಟೊ ಹಣ್ಣು ಎಲ್ಲದವ ಪಾಠ ಕಲಿಸುತ್ತೆ ಜೀವನ, ಎಲ್ಲ ಕಲ್ತ್ಕೋಬೇಕು. ಇಲ್ಲಿ ನೋಡ್ರಮ್ಮ, ಉಪ್ಪು ಹಾಕಿದ್ದೀನಿ, ಒಂಚೂರು ರಾಗಿ ಹಿಟ್ಟು ಹಾಕ್ತಂತೇಳಿ. ಯಾವ್ದಾರ ಹಿಟ್ಟು ಒಟ್ಟು ಜೋಳದ ರಾಗಿ ಒಂಚೂರು ಹಿಟ್ಟು ಕೊಡಪ್ಪಾಜಿ. ಈ ಸರಿ ಟೊಮೆಟೊ ಹಣ್ಣು ಭಾಳ ಕೆಟ್ಟೋದು ಅಪ್ಪಾಜಿ. ಚಮಚದಾಗ ತಗೋ, ಒಂಚೂರು ಹಾಕಿ ನನ್ನ ಕೈ ಅಷ್ಟು ಕಪ್ಪಗೆ ಈಗ ಹೆಂಗೆ ಬಿಡುತ್ತೆ ನೋಡುವಂಥ. ಹ್ಞೂ ಸಾಕು ಸಾಕು. ಇಲ್ಲ ನೋಡಿ ಬಾ, ಇಲ್ಲಿ ಹಿಟ್ಟು ಹಾಕಿದ ಕೊಟ್ಟೆ ನೀರು ಹೆಂಗದು ನೋಡು. ಇಲ್ಲಿ ನೋಡ್ರಮ್ಮ, ಇದು ನೋಡ್ರಿ ಎಂಥ ದೊಡ್ಡ ಒಂದು ಟ್ರಿಕ್ಸ್ ನೋಡ್ರಮ್ಮ. ಇಲ್ಲಿ ನೋಡ್ರಿ ಹೆಂಗೆ ಪಳ ಅದು ಬದನೆಕಾಯಿ ನೀರು ನೋಡಪ್ಪ ಹೆಂಗದು. ಯಾವ್ದಾರು ಹಿಟ್ಟು, ಜೋಳದ ಹಿಟ್ಟು, ಗೋಧಿ ಹಿಟ್ಟು ಬೇಡ, ಜೋಳದ ಹಿಟ್ಟು ರಾಗಿ ಹಿಟ್ಟು, ಏನಾರು ಒಂದು ಹಿಟ್ಟು. ಎಷ್ಟು ಚೆನ್ನಾಗೆಲ್ಲ ಆಗೋತು ಕಹಿ ಎಲ್ಲ. ನೋಡ್ರಮ್ಮ ಹೆಂಗಾಗಿದೆ ಅಂತ ಬದನೆಕಾಯಿ, ಪಳ ಅದು ನೋಡ್ರಿ ಬದನೆಕಾಯಿ. ಈ ಕೈನ ತೆಗೆದು ಆಮೇಲೆ ಬದನೆಕಾಯಿ ತಗೊಂತೀನಿ, ಇವನ್ನ ಹೆಚ್ಚು. ಈರುಳ್ಳಿ ಒಂದೆರಡು ಹಸಿಮೆಣ್ಸಿಕಾಯಿ ಹೆಚ್ಕೊಂಡು ಅದನ್ನ ಹಾಕ್ಬಿಡ್ತೀನಿ. ಆಯ್ತು. ಗಾಯಿ ಖಾರ ಪುಡಿ ಹಾಕನ, ಹಸಿ ಖಾರ ಹಾಕನಮ್ಮ ಗಾಯಿ. ಯಾವ್ದಾರ ಹಾಕ್ಲಾ? ಅಲ್ಲ ಒಣ ಖಾರ ಹಾಕಿದ್ರೆ ನಡೀತಿದ್ದ? ಸರಿ. ಹಸಿ ಖಾರ ರುಚಿ. ಹೌದಲ್ಲ, ಸಾಕು ಬಿಡದೆ. ಒಂದು 4 ಟೊಮೆಟೊ ಹಣ್ಣು ಹೆಚ್ಕೊಳ್ತೀನಿ. ಆಮೇಲೆ ಏನಾರು ಹೇಳೋಣ ಅಂತೀನಿ, ಯಾವ್ದು ತಪ್ಪಾಕತ್ತೋ ಯಾವ್ದು ಸರಿ ಹಾಕತ್ತೋ. ಕೆಲವೊಂದು ಸರಿ ಎದೆಗಳ ಮಾತು ಬಾಯಿಗೆ ಬರೋದೇ ಇಲ್ಲ, ಮರ್ತೇ ಹೋಗುತ್ತೆ. ತಪ್ಪೇನೋ ಸರಿ ಏನೋ ಅಂತೀನಿ, ಹಂಚ್ಕೊಳ್ತೀನಿ, ಸುಮ್ಮನೆ ಆಗ್ತೀನಿ. ಈ ನಡುವೆ ಅಂತೂ ತುಂಬಾ ಮರುಕೊಂಡ್ರಮ್ಮ, ತುಂಬಾ ಮರು. ಯಾಕೆ ಗೊತ್ತಿಲ್ಲ, ಮರು ಅಂದರೆ ಮರು. ಒಂದು ಗೊತ್ತಾದರೆ ಒಂದು ಗೊತ್ತಾಗಲ್ಲ, ಹಂಗಾಗಿ ನಿಮಗೇನಾರು ಹೇಳೋಣ ಅಂತ. ಇದು ನನಗೆ ಅಡುಗೆ ಟೈಮ್ ಸಿಗಲಿಲ್ಲ ನೆನೆಸ್ಕೊಂತೀನಿ. ಅಯ್ಯೋ ವಿಡಿಯೋ ಇದ್ದಿದ್ರೆ ಏನಾರು ಹೇಳ್ಬೇಕಿತ್ತು, ಇದ್ರ ಬಗ್ಗೆ ಹೇಳ್ಬೇಕಿತ್ತು, ಅದ್ರ ಬಗ್ಗೆ ಹೇಳ್ಬೇಕಿತ್ತು ಅಂತ. ಹಿಂಗೆ ಮಾಡುವಾಗ ಅವತ್ತು ಅದೇನು ಹೇಳೋಣ ಅಂದಿದ್ದಲ್ಲ ಅಂತ ನೆನೆಸ್ಕೊಳ್ತೀನಿ, ಏನೂ ಗೊತ್ತಾಗಲ್ಲ. ವುಮೆನ್ಸ್ ಡೇ ದಿನ ಎಷ್ಟೊಂದು ಚೆನ್ನಾಗಿ ಮಾತಾಡಿದೆ ಕಣ್ರ ಮಕ್ಕಳ, ಭಾಳ ಚೆನ್ನಾಗಿ ಮಾತಾಡೋದು. ಅಂದ್ಕೊಂಡಿದ್ದೆ ವುಮೆನ್ಸ್ ಡೇಗೆ ಹೆಣ್ಮಕ್ಳಿಗೆ ಏನಾರು ಒಂದು ವಿಷಯ ಕೊಡಬೇಕು, ಏನಾರು ವಿಷಯ ತಿಳಿಸ್ಬೇಕಂತ ಮಾತಾಡಿದೆ. ಏನು ಮಾಡ್ತೀವ ಅವತ್ತು ವಾಯ್ಸ್ ಹೊತ್ತು ಅವತ್ತು ಏನು ಮಾತಾಡಿದೆ ಅಂತ ಅಂದ್ಕೊಂಡ್ರೆ ಇವತ್ತು ಆ ಮಾತು ಬರಲ್ಲ ಪುಟ್ಟ. ಯಾಕೆಂದ್ರೆ ಈ ಹೃದಯದಲ್ಲಿ ಕಷ್ಟ ಇದ್ರೆ ಮಾತ್ರ ಕಣ್ಣಿಗೆ ಸೂಚನೆ ಸಿಗುತ್ತೆ, ಕಣ್ಣೀರಿಂದು ಯಾವಾಗಲೂ ಸಿಗಲ್ಲ. ಹಂಗೆ ಒಂದು ವಿಷಯ ಬರಬೇಕು, ಅದನ್ನು ಇಳಿಸೋನೇನಪ್ಪ ನಾನು ಪಾತ್ರೆ ಇಳಿಸಿ ಒಗ್ಗರಣೆಗೆ ಇಟ್ಕೊಂತೀನಿ. ನೋಡ್ರಿ ಒಗ್ಗರಣೆ, ಸಾಸಿವೆ, ಜೀರಿಗೆ, ಈರುಳ್ಳಿ 3 ಹಾಕ್ತೀನಿ, ಕರಿಬೇವು ಒಂಚೂರು ಹಾಕ್ತೀನಿ.
ಅದ್ರ ಮೇಲೆ ಪಾತ್ರೆ ಬಿಟ್ಟು ತೊಳೆದಲ್ಲಮ್ಮ ತೊಳೆದು ನಾಳೆ ರಾತ್ರಿ ಕಾಲ ಇಲ್ಲಿರ್ತಾರೆ ಪಾಪ. ಸಾಸಿವೆ ಆಯಿತು, ಜೀರಿಗೆ ಆಯಿತು, ಈರುಳ್ಳಿ, ಕರಿಬೇವು ಆಯಿತು, ಟೊಮೊಟೊ ಹಾಕ್ತೀನಿ. ತಡಿ ಫಸ್ಟ್ ಹಸಿಮೆಣಸು ಮಿಕ್ಸಿ ಮಾಡಿಟ್ಟದ್ದು. ಹಾಕೋಣ. ಹಸಿಮೆಣಸಿಗೆ ಉಪ್ಪು ಹಾಕಿ ರುಬ್ಬಿಟ್ಟಿದ್ವಿ, ಅದನ್ನ ಹಾಕಿದ್ದೀನಿ. ಮೇಡಮ್ ಎಣ್ಣೆ ಜಿಡ್ಡು ನೋಡಿ, ಗ್ಯಾಸೆಲ್ಲ ಜಿಡ್ಡ ನೋಡಿ. ಬೇಡ ಸರ್, ಓ ನಾನು ಮುಚ್ಚಲ್ಲ ಅಡ್ತೀನಿ. ಮಾಡ್ತಿದ್ದೀನಮ್ಮ. ಸರ್ ಬಾಟ್ಲಿಗೆ ಹಾಕ್ತೀವಿ. ಸ್ವಲ್ಪ ಅರಿಶಿನ ಪುಡಿ ಹಾಕ್ತೀವಿ. ಇದಕ್ಕೆ ಸಾಂಬಾರು ಪುಡಿ ಹಾಕ್ತೀವಿ, ಅದ್ರ ಚೂರು ಅರಿಶಿನ ಪುಡಿ ಹಾಕ್ತೀವಿ. ಅದ್ರಲ್ಲಿ ಸಾಂಬಾರು ಪುಡಿ ಐತಮ್ಮ, ಕಿಸಿಮಿಸಿ ಒಳಗೆ ಐತಾ? ಹಾಕೋದು ಬೇಡ ಯಾಕೆ ಕಿಚಡಿ ಪುಡಿಗೆ ಸಾಂಬಾರು ಸೇರಿಸ್ತೀವಿ. ಹಿಂಗೆ ಮಾಡ್ಕೊಂತೀವಿ, ನಮ್ಮೂರಾಗ ಮಾಡ್ಕೊಂಡಂಗಿಲ್ಲ. ಸಾಂಬಾರು ಪುಡಿ ಸೇರಿಸ್ಕೊಡ್ತೀನಿ ಪುಡಿ ಮಾಡ್ತಾರೆ. ನೋಡು ಕಡ್ಲೆಕಾಳು ಎಷ್ಟು ಚೆನ್ನಾಗಿ ಬೆಂದ ನೋಡ್ರಿ ಇಲ್ಲಿ. ನೋಡಿ ಎಂತ ಚೆನ್ನಾಗಿ ಬೆಂದ ಕಡ್ಲೆ. ನೀರು ಹೋಳಾಗ್ತದೆ, ಒಗ್ಗರಣೆಗೆ ಹೋಳಾಕಿದ್ರೆ ಸಿಗಡಾಗಲ್ಲ. ಮೇಡಮ್ ನೀರು ಯಾರು ತರ್ತಾರೆ. ಚೆನ್ನಾಗಿ ಇರ್ಕಂತೀನಿ. ಚೆನ್ನಾಗಿ ಉಪ್ಪು ಭಾಳ ಹಾಕಿದ್ಯಾ? ಇಲ್ಲ ಈಗ ಕಡಲೆಕಾಳು ಬೀಸಿದ ನೀರ ಇದಕ್ಕೆ ಚೆಲ್ಲಿಲ್ಲ. ತಗೊಳ್ಬಿಟ್ಟ ಇನ್ನು ಬಿಸಿ ಬೇಳೆ ಬತ್ತು ಬಿಸಿ ಮಾಡ್ತೀನಿ. ಅವ್ರಿಗೆ ಕೊಡ್ತೀನಿ, ನಾಳೆ ತಿಂತಾರೆ. ಯಾರು ಕುಡಿಯೋರಿಗೆ ಬಿಸಿ ಹಂಗಂದೆ. ಏನಪ್ಪಿ? ಹಾಂ ಅಷ್ಟು ಹಾಕು, ಅಜ್ಜಿಗೆ ಕೊಡು. ಕರೆಕ್ಟ್ ಡಬ್ಬ ಐತಲ್ಲ, ದೊಡ್ಡದೈತೆ ನಿಮಗೆ ಡಬ್ಬ ಆಯ್ತಾ? ಇದ್ರಾಗ ಸ್ವಲ್ಪ ನೀರೈತೆ, ಕಡಲೆಕಾಳು ನೀರನ್ನು ಹಾಕಿದ್ವಿ. ಇದು ಯಾವಾಗಲೂ ಫಂಕ್ಷನಿನ ಊಟ, ಹಬ್ಬದ ಊಟ. ಈ ಬದನೆಕಾಯಿ ಕಡಲೆಕಾಳು ಇತ್ತು ಅಂದರೆ
ಅದೇನೋ ನಮಗೊಂದು ಸಂಭ್ರಮ ಪಲ್ಯ ತಿನ್ನೋದು, ಅಷ್ಟು ಪಲ್ಯ ತಿಂತೀವಿ. ಸ್ವಲ್ಪ ಕಡಲೆಕಾಳು ತುಂಬ ಅಲ್ಲ, ಒಂದಿಷ್ಟು ಹಾಕಿದ್ದೀವಿ ಅಷ್ಟೇ. ಅದು ನೆನೆಸಕ್ಕೆ ಇಟ್ಟು ಕೆಂಪು ಕಡಲೆ ಇನ್ನೂ ರುಚಿ ಇದ್ದಿಲ್ಲ, ಇವನ್ನೇ ಹಾಕಿದ್ದೀನಿ. ಇವು ಜವಾರಿ ಅಂತ ಹೇಳಿಲ್ಲ, ಇವೇನು ಭಾಳ ದಪ್ಪ ಇಲ್ಲ. ಈಗ ನೀವು ಬಿಸಿ ರೊಟ್ಟಿ ಮಾಡಕ್ಕೆ ಕುಂತ್ರೆ ನೀವು ನಿಜ ಅಂತೀನಿ, ನೀವು ಈ ಪಲ್ಯ ಉಣ್ಲಿಲ್ಲ ಇದೇನು ಪಲ್ಯ ಅಂತ ಅಂದ್ಕೊಂಡ್ರೆ ಕೂಡ 4 ರೊಟ್ಟಿ ಉಣ್ತೀರಿ ನೋಡ್ರಿ. ಬೆಲ್ಲ ಹಾಕ್ತೀನಿ ನೋಡ್ರಿ. ಪುಡಿ ಒಳಗಿಟ್ಟ ಬೇಕಿತ್ತು ನಿನಗೆ. ಲಾಸ್ಟಿಗೆ ಹಾಕ್ತೀನಿ, 1 ಸ್ಪೂನ್ ಬೆಲ್ಲ ಹಾಕ್ತೀನಿ. ಆರ್ಗಾನಿಕ್ ಬೆಲ್ಲ, ಸತ್ಯಸಾರ ಅವರು. ಸಾಕು ಸಾಕು, ಈಗ ಬೆಲ್ಲನೇ ಕಟ್ಟಿ ಇರಲ್ಲ. ಬಿಡಪ್ಪ, ಬೆಂದ ಮೇಲೆ ತೋರಿಸ್ತೀನಿ. ಬಿಟ್ಟು ನಾಳೆ ಎಷ್ಟರೇ ಕೊಡು, ಎಷ್ಟು ದೊಡ್ಡವದ ಅದ್ರ ಮೇಲೆ ಲೆಕ್ಕ. ನೀನು ಎಷ್ಟೈತು ಒಂದು ತೋರಿಸು, 2 ಕೊಡು ಅಂತ ಒಂದು ತೋರಿಸು. ನೀನು ಮಾಡ್ತೀಯ? ಗುರಳ್ ಪುಡಿ, ಕಡಲೆ, ಶೇಂಗಾ ಮಿಕ್ಸ್ ಮಾಡಿರ್ತಾಳೆ ನನ್ನ ಮಗಳು. ಅದೇ ಮಾಡ್ತಾಗ್ತದೆ ನೋಡ್ರಿ. ಇದು ದಾವಣಗೆರೆ ಅರ್ಚನಾರ ಅಜ್ಜಿಯ ಕೈ ರುಚಿ ಅವ್ರದ್ದು. ಅಜ್ಜಿ ಕೈ ರುಚಿನ ಅದು. ಇದು ಸ್ವಲ್ಪ ಒಣಕೊಬ್ರಿ, ಶೇಂಗಾ, ಆಯ್ತು ಪಲ್ಯ. 1 ಸ್ಪೂನ್ ಎಳ್ಳು, 1 ಬಟ್ಲು ಶೇಂಗಾ ಮಾಡಿದೀಯ ಬಿಳಿ ಆಗ ತಿನ್ಬೇಕಲ್ಲ ಅಂತ. ಒಳ್ಳೆದು. ಕಲ್ಸಿರಿ ಎಲ್ಲಿ ಮುಳುಗ ಹೊಡಿತಾವ ನಂಗೆ ಇದಾವೆ. ಸಾಕು ಅವರ ಪುಡಿ ಸಾಕು ಸಾಕು ಸಾಕು. ಇಲ್ಲ ಹಾಂ, ಇದು ಬೇಡ ಬೇಡ, ಅದೇ ಒಣಕೊಬ್ಬರಿ ಐತ ತುರಿ ಬೇಡ. ಪಲ್ಯ ಮತ್ತಿನ್ನೊಂದ್ಸರಿ ಉಳ್ದಾಗ ಕಟ ಕುಡ್ಸೋಕೆ ಬರಲ್ಲ, ಕೊಬ್ಬರಿ ಹಾಕಿ ಅಳಿಸ್ಬಿಡ್ತಾವೆ. ಇನ್ನೊಂದು ಕುದಿಲಿ ಪಲ್ಯ. ನಮ್ಮ ಸೀಲಿ ಬಟ್ಲು ಐತಲ್ಲ, ಅದೇ ಸಾಕು, ಅದೇ ಹಿಡಿತಿದ್ದೇನ ಅಲ್ಲ, ಹಿಡಿಬೋದು. ಇವ್ನ ಕೊಟ್ಟು ಉಳಿಸೋಣ, ಅವನಿಗೆ ಬೇಡ ಬೇಡ. ಹಂಗಾರೆ ನೋಡು ಗೊತ್ತಿ ನನ್ನ ಬಾಕ್ಸು ಮಾಡಿ ಇಡಿಸುತ್ತೆ, ಇಲ್ಲಿ ಗೊತ್ತಿಲ್ಲ. ನೋಡು. ಆಫ್ ಮಾಡಪ್ಪ, ಆಫ್ ಮಾಡು. ಆಯ್ತಾ? ಆಯ್ತು ನೋಡ್ರಿ, ಆಯ್ತು. ಹಿಂಗೆ